ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇನ್ನು ಇವತ್ತು ಕಾರ್ತಿಕ ಪೌರ್ಣಮಿ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಹಾಗೆ ಭಾನುವಾರ ತುಳಸಿ ಪೂಜೆ ಮಾಡಿರಲಿಲ್ಲ ನಾನು, ಸೊ ಹಂಗಾಗಿ ಇವತ್ತೇ ತುಳಸಿ ಪೂಜೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೋಣ ಅಂತ ಬೆಳಿಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ದೆ. ಆ್ಯಕ್ಚುಲಿ ನಾನು ಹಿಂದಿನ ದಿನ ಏನು ಅಂದ್ಕೊಂಡಿದ್ದೆ ಅಂತಂದರೆ ಚಪಾತಿಗೆ ಕುಂಬಳಕಾಯಿ ಪಲ್ಯ ಮಾಡ್ಕೊಂಬೇಡ. ಕುಂಬಳಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು, ಸೊ ಹಂಗಾಗಿ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಕೊಂಬೇಡ. ಇನ್ನು ಮಧ್ಯಾಹ್ನದ ಊಟಕ್ಕೆ ಒಂದು ಸ್ವಲ್ಪ ಕುಷ್ಕ ರೈಸ್ ಮಾಡ್ಕೊಂಬೇಡ ಅಂತ ಅಂದ್ಕೊಂಡೆ. ಮತ್ತು ನನಗೆ ಜ್ಞಾಪಕ ಬಂದುಬಿಟ್ಟು ಕಾರ್ತಿಕ ಪೌರ್ಣಮಿ ಅಲ್ವಾ ನಾಳೆ, ಸೊ ಬೇಡ ಬೆಳಿಗ್ಗೆ ಸಾಂಬಾರು ಮಾಡಿಟ್ಬಿಟ್ರೆ ನನಗೆ ಇನ್ನು ಸಂಜೆವರೆಗೂ ಅಡುಗೆ ಕೆಲಸ ಇರೋಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅಮ್ಮ ಕಳಿಸಿದ್ದು ಒಂದು ಸ್ವಲ್ಪ ಹೀರೆಕಾಯಿ ತುಂಬ ಜಾಸ್ತಿನೇ ಇತ್ತು, ಸೊ ಹಂಗಾಗಿ ಅದರಿಂದ ಬಸ್ಸಾರು ಮಾಡ್ಕೊಂಬೇಡ ಅಂತ ಫ್ರಿಜ್ಜಲ್ಲಿ ಇರೋ ಹೀರೆಕಾಯಿನ ಕೂಡ ತೆಗೆದಿಟ್ಕೊತಾ ಇದ್ದೀನಿ. ಇನ್ನು ಆ ಕಡೆ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಹಾಗೆ ರಕ್ಕಿನ ಕೂಡ ನೆನೆ ಹಾಕೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇನ್ನು ಒಂದು ಸ್ವಲ್ಪ ಬೇಳೆ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಬೇಳೆನ ರೀಫಿಲ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಬೇಳೆನ ಕೂಡ ರೀಫಿಲ್ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಒಂದು ಸ್ವಲ್ಪ ಬೇಳೆಕಾಳುಗಳನ್ನ ಜಾಸ್ತಿನೇ ತಂದಿಟ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ತರಕಾರಿ ಏನೂ ಇಲ್ಲ ಅಂದಾಗ ದಿಢೀರಂತ ಯಾವ್ದಾದ್ರು ಸಾಂಬಾರು ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ನೆನ್ನೆ ನೈಟ್ ಪ್ಲಾನ್ ಮಾಡ್ಕೊಂಡಿದ್ದೆ ಬೇರೆ, ಬಟ್ ಬೆಳಿಗ್ಗೆ ಎದ್ದು ಮಾಡಿದ್ದೆ ಬೇರೆ. ಯಾಕೆ ಅಂತಂದರೆ ನೆನ್ನೆ ನೈಟ್ ಏನು ಅನ್ಕೊಂಡಿದ್ದೆ ಅಂತಂದರೆ ಕುಂಬಳಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು, ಸರಿ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಮತ್ತು ಇನ್ನು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಕುಷ್ಕ ರೈಸ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಕಾರ್ತಿಕ ಪೌರ್ಣಮಿ ಇದೆ ಮತ್ತು ನನಗೆ ಅಡುಗೆ ಕೆಲಸ ಮತ್ತೆ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು ಸ್ವಲ್ಪ ಸಾಂಬಾರು ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಏನಾದರೂ ರೈಸು ಅಥವಾ ಮುದ್ದೆ ಏನಾದರೂ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಹೀರೆಕಾಯಿ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು, ಸರಿ ಅದನ್ನು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಬೇಯೋದಕ್ಕೆ ನೀರನ್ನ ಇಟ್ಕೊಂಡಿದ್ದೆ. ಬೇಳೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಬೇಳೆ ಮತ್ತು ಹೀರೆಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಸ್ಸಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು, ಬಟ್ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ಬೇಳೆ ಮತ್ತು ಹೀರೆಕಾಯಿನ ಬೇಯೋದಕ್ಕೆ ಇಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಬೇಯೋವರೆಗೂ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇನ್ನು ಈ ಥರ ಬೇಯಿಸಿಟ್ಕೊಂಡಿದ್ದಾದಮೇಲೆ ಈಗ ನೀರು ಸಪ್ರೇಟು ಮತ್ತು ಬೇಳೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಇನ್ನು ಸಾಂಬಾರಿಗೆ ಒಂದು ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಬೇಕಲ್ವ ಬೇಳೆ ಮತ್ತು ಹೀರೆಕಾಯಿ, ಸೊ ಹಂಗಾಗಿ ಅದನ್ನು ಕೂಡ ಎತ್ತಿಟ್ಕೊಂಡ್ಬಿಟ್ಟೆ. ಇನ್ನು ಈ ಕಡೆ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಸ್ವಲ್ಪ ಕಡಾಯಿನ ಇಟ್ಕೊಂಡು ಕಡಾಯಿಗೆ ಒಂದು ಇಡೀ ಆಗೋಷ್ಟು ಕಡಲೆಬೀಜ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಒಣಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಬರ್ಬೇಕಾಗುತ್ತೆ. ಇನ್ನು ಈ ಕಡೆ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಕರಿಬೇವನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಕಲರ್ ಎಲ್ಲನೂ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈಗ ಇದಕ್ಕೆ ಈ ಹಂತದಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಎರಡು ಕೂಡ ಒಂದೇ ಸಲ ರುಬ್ಕೊಂಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಪೌಡರ್ನ ರುಬ್ಕೊಂಡಿದ್ದಾದಮೇಲೆ ಇನ್ನು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಆಗಲೇ ತೆಗೆದಿಟ್ಕೊಂಡಿದ್ವಿ ಅಲ್ವಾ ಬೇಳೆ ಮತ್ತು ಹೀರೆಕಾಯಿ, ಅದನ್ನು ಕೂಡ ಸೇರಿಸ್ಕೊಂಡು ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಜೀರಿಗೆನ ಕೂಡ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲದನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ಕೆಲವರು ಟೊಮೊಟೊನ ಸೇರಿಸ್ಕೊತಾರೆ, ಬಟ್ ನಂಗೆ ಟೊಮೊಟೊ ಸೇರಿಸಿದ್ರೆ ಅಷ್ಟು ಇಷ್ಟ ಆಗೋಲ್ಲ, ಸೊ ಹಂಗಾಗಿ ನಾನು ಸೇರಿಸ್ಕೊಳ್ಳಲ್ಲ. ಸೊ ನಾನು ಮಾಡ್ದಂಗೆ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇನ್ನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾವೇನು ಬಸಿಟ್ಕೊಂಡಿರ್ತೀವಲ್ವ ನೀರಿಗೆ, ಆ ನೀರಿಗೆ ಸೇರಿಸ್ಬಿಟ್ಟು ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇನ್ನು ಈ ಕಡೆ ಪಲ್ಯ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಒಂದು ಕಡಾಯಿಗೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಒಣಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹೀರೆಕಾಯಿ ಮತ್ತು ಬೇಳೆನ ಕೂಡ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈಗ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಒಂದು ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ನಾನು ಯಾವಾಗ ಬೇಕಾದರೂ ಹೀರೆಕಾಯಿ ಪಲ್ಯ ಮತ್ತು ಬಸ್ಸಾರನ್ನ ಇದೇ ಥರ ಮಾಡ್ಕೊತೀನಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ. ಇನ್ನು ಈ ಕಡೆ ಪಲ್ಯ ರೆಡಿ ಆಯ್ತಲ್ವ, ಇನ್ನು ಆ ಕಡೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವನ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಬಿಟ್ಕೊಂಡ್ಬಿಟ್ಟೆ. ಇನ್ನು ಸಾಂಬಾರು ಕೂಡ ಸಖತ್ತಾಗಿ ರೆಡಿಯಾಗಿತ್ತು.
ಇನ್ನು ಸರಿ ಅಂತ ಹೇಳ್ಬಿಟ್ಟು ಇನ್ನು ಈ ಕಡೆ ಒಂದು ಸ್ವಲ್ಪ ಕುಂಬಳಕಾಯಿ ಪಲ್ಯ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಒಂದು ಕಡಾಯಿಗೆ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕುಂಬಳಕಾಯಿನ ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ನೀರಿನಂಶ ಎಲ್ಲ ಬಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ನೀರನ್ನ ಸೇರಿಸ್ಬಿಟ್ಟು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ. ಕೆಲವರು ಹಾಗೆ ಮಾಡ್ಕೊತಾರೆ, ನಾನು ಕೂಡ ಮುಂಚೆಗೆ ಹಂಗೆ ಮಾಡ್ಕೊತಾ ಇದ್ದಿದ್ದು, ಪಾತ್ರೆಯಲ್ಲೇ ಹಾಗೆ ಬೇಯಿಸ್ಕೊತಾ ಇದ್ದೆ. ಬಟ್ ಇವಾಗ ಅಷ್ಟು ಟೈಮ್ ಇರಲ್ವಲ್ಲ, ಸೊ ಹಂಗೆ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಂಡ್ಬಿಡ್ತೀನಿ. ಸೊ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕುಕ್ಕರ್ಗೆ ಹಾಕೋದ್ರಿಂದ. ಇನ್ನು ಈ ಕಡೆ ಅಷ್ಟೊತ್ತಿಗೆ ನಮ್ಮ ಚಿಕ್ಕು ಬೇಬಿ ಎದ್ಬಿಟ್ಟ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಮಾಧಾನ ಮಾಡಿಸ್ಕೊಂಡು ಅವ್ನಿಗೆ ಒಂದು ಸ್ವಲ್ಪ ಬಿಸಿನೀರು ಕುಡಿಸ್ಬಿಟ್ಟು ಇಲ್ಲಿ ಚಪಾತಿ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ 7:30 ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಇನ್ನು ಚಪಾತಿ ಮಾಡಿಕೊಂಡು ಇನ್ನು ಚಾರ್ವಿಕ್ನ ಎಬ್ಸೋಣ, ಅವನು ಫ್ರೆಶ್ ಅಪ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಚಪಾತಿನ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಮಕ್ಕಳು ಬೆಳಿಗ್ಗೆ ಹೊತ್ತು ಎದ್ಬಿಟ್ರೆ ಅಂತೂ ಇನ್ನಷ್ಟೇ. ಅದಕ್ಕೆ ಹೇಳೋದು, ಮಗು ಎದ್ದೇಳೋಕ್ಕಿಂತ ಮುಂಚೆನೇ ನಾವು ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನಮಗೂ ಕೂಡ ಒಂದು ಸ್ವಲ್ಪ ಟೆನ್ಷನ್ ಫ್ರೀ ಆಗಿರ್ತೀವಿ. ಮತ್ತು ಬೆಳಿಗ್ಗೆ ಹೊತ್ತಂತೂ ನಿಜವಾಗ್ಲೂ ಆಗೋದೇ ಇಲ್ಲ. ನಾವು ಎಷ್ಟೇ ಪ್ರಿಪೇರ್ ಆಗಿರ್ತೀವಿ ಅಂದರೂ ಕೂಡ ಸಮ್ಟೈಮ್ಸ್ ತುಂಬಾ ಲೇಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಆದಷ್ಟು ಹಿಂದಿನ ದಿನವೇ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಈ ಕಡೆ ಪಲ್ಯ ಕೂಡ ಆಗಿತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಪಲ್ಯ ಒಂದು ಸ್ವಲ್ಪ ನೀರಾಗಿ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ನಮ್ಮ ಮನೇಲಿ ಹೆಂಗೆ ಅಂತಂದರೆ ಲೋಳೆ ಇದ್ರೆ ತಿನ್ನಲ್ಲ ಅವರು, ನಮ್ಮ ಹಸ್ಬೆಂಡ್ ತಿನ್ನಲ್ಲ. ಸೊ ಹಂಗೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಂಡಿದ್ದೆ. ಇನ್ನು ಈ ಕಡೆ ಚಾರ್ವಿಕಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬನಾನ ಮತ್ತು ಬೆಣ್ಣೆ ಮುರುಗು ಬರುತ್ತೆ ಅಲ್ವ, ಅದನ್ನು ಕೊಟ್ಟು ಕಳಿಸಿದ್ದೆ. ಅವ್ನಿಗೆ ಅದಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಅದನ್ನೇ ಕೊಟ್ಟು ಕಳಿಸ್ದೆ. ಇನ್ನು ನಮ್ಮ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಒಂದು ಸ್ವಲ್ಪ ಬನಾನ ಮತ್ತು ಪಲ್ಯ, ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ, ಹಾಗೆ ರೈಸು ಮತ್ತು ಸಾಂಬಾರು ಇಷ್ಟು ಕೊಟ್ಟು ಕಳಿಸಿದ್ದೀನಿ. ಸೊ ಇವತ್ತಿನ ಲಂಚ್ ಬಾಕ್ಸ್ ಇದಾಗಿತ್ತು. ಇನ್ನು ನಾನು ಕೂಡ ಟಿಫನ್ ಮುಗಿಸ್ಕೊಂಬೇಡ ಅಂತೇಳಿ ಟಿಫನ್ನ ಮುಗಿಸ್ಕೊಂಡೆ. ಇದು ಡ್ರೆಸ್ಸಿಂಗ್ ಟೇಬಲ್ ಅಂತೂ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಸರಿ ಇವಾಗ ಚಿಕ್ಕು ಮಲ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ನಾನು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದು ಫೋನ್ ಬಾಕ್ಸಸ್ ಬರುತ್ತೆ ಅಲ್ವಾ, ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಆರ್ಗನೈಸ್ ಮಾಡಿಕೊಂಡೆ. ಆ್ಯಂಡ್ ಅದು ಹಂಗೆ ಇಟ್ಬಿಟ್ರೆ ಏನಾಗ್ತಿತ್ತು ಅಂತಂದರೆ ಎಲ್ಲ ಚಲಾಪಿಲಿ ಆಗಿಬಿಡ್ತಾಯಿತ್ತು. ಸೊ ಹಂಗಾಗಿ ಫೋನ್ ಬಾಕ್ಸ್ ಇಟ್ಬಿಟ್ಟು ಅದರೊಳಗಡೆ ಈ ಸಿರಪ್ಸ್ ಎಲ್ಲನೂ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಡ್ರೆಸ್ಸಿಂಗ್ ಟೇಬಲ್ಲು, ಬಟ್ ನಾನು ಈ ಥರ ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು. ಸೊ ನಾನು ಜಾಸ್ತಿ ಮೇಕಪ್ ಎಲ್ಲ ಯೂಸ್ ಮಾಡಲ್ಲ, ಸಿಂಪಲಾಗಿ ಸ್ಕಿನ್ ಕೇರ್ ಮಾಡ್ಕೊತೀನಿ. ಸೊ ಹಂಗಾಗಿ ಅದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೇಲೆ ಒಂದು ಸ್ವಲ್ಪ ಇದು ನೈಲ್ ಪಾಲಿಶು, ಸೊ ಆ ಥರದ್ದೆಲ್ಲ ಬರುತ್ತೆ ಅಲ್ವಾ, ಅದು ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೇಲೆ ಸಿರಪ್ಸ್ ಎಲ್ಲನೂ ಈ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಮತ್ತು ಅದು ಟಿ ವಿ ಕಬೋರ್ಡ್ ಇದೆ, ಅದನ್ನು ಕೂಡ ಒಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಬೇಡ, ಒಂದು 1/2 hour ಟೈಮ್ ಕೊಟ್ಬಿಟ್ಟು ಅದಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡೋದೇ ಮರ್ತೋಗಿದ್ದೀನಿ ನಾನು. ಆ್ಯಕ್ಚುಲಿ ವ್ಲಾಗ್ ಮಾಡ್ತಿದ್ದೆ ಅಲ್ವಾ, ಸೊ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಚಿಕ್ಕು ನೋಡಿ ಏನು ಮಾಡ್ತಿದ್ದಾನೆ. ಹಾಯ್ ಮಾಡು ಚಿಕ್ಕು, ಹಾಯ್. ಸೊ ಇವಾಗ ಎಲ್ಲ ಮುಗೀತು. ಸೊ ಒಂದು 5 ನಿಮಿಷನಾದರೂ ರೆಸ್ಟ್ ಮಾಡೋಣ, ಅಷ್ಟರಲ್ಲಿ ಬನಾನ ಆದರೂ ತಿನ್ನೋಣ ಎನರ್ಜಿಗೆ ಅಂತ ಹೇಳ್ಬಿಟ್ಟು ತಂದಿಟ್ಕೊಂಡಿದ್ದೀನಿ. ಆ್ಯಂಡ್ ಚಿಕ್ಕು ಟಿ ವಿ ನೋಡ್ತಾ ಇದ್ದಾನೆ. ಸೊ ಅವನಿಗೆ ಇದೆಲ್ಲ ಮಾಡಿದ್ದಾದಮೇಲೆ ಬಟ್ಟೆ ಒಂದು ಸ್ವಲ್ಪ ಒಣಗಾಕೋದಿದೆ, ಅದನ್ನು ಕೂಡ ಒಣಗಾಕಬೇಕು. ಆ್ಯಂಡ್ ಚಿಕ್ಕುಗೆ ಫುಡ್ ಪ್ರಿಪೇರ್ ಮಾಡಬೇಕು. ಅದಾದಮೇಲೆ ಮನೆ ಒರೆಸಿ ನಾನು ವಾಶ್ರೂಮ್ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಬೇಕು. ಸೊ ಇಷ್ಟು ಕೆಲಸ ಇದೆ. ಸೊ ಇದನ್ನೆಲ್ಲ ಮಾಡಬೇಕು. ಆ್ಯಂಡ್ ಕೆಲಸ ಎಷ್ಟು ಕೆಲಸ ಮಾಡ್ತಾಯಿದ್ರು, ದಿನ ಪೂರ್ತಿ ಕೆಲಸ ಮಾಡ್ತಾನೇ ಇರಬೇಕು. ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ನಿಜವಾಗ್ಲೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಕೆಲಸ ಇರುತ್ತೆ. ಸೊ ಹಂಗೂ ನಾನು ಬೆಳಗ್ಗೆ 5 ಗಂಟೆಯಿಂದ 5:15 ಎದ್ದಿದ್ದು. 5:15 ಎದ್ದು ಒಂದು ಅಮ್ಮಮ್ಮ ಅಂದರೆ ಒಂದು 1 hour ಕೂತ್ಕೊಂಡಿದ್ದೆ. ಯಾಕೆ ಅಂತಂದರೆ ಚಿಕ್ಕುನ ಮಲಗಿಸ್ಬೇಕಿತ್ತು. ಸೊ ಹಂಗಾಗಿ ಟಿಫನ್ ತಿನ್ಕೊಂಡು ಅವನ ಜೊತೆ ಆಟ ಆಡಿಕೊಂಡು 1 hour ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಅದಾದಮೇಲೆ ಬೇಗ ಮತ್ತು ಕಿಚನ್ ಕ್ಲೀನ್ ಮಾಡು, ಮತ್ತು ರೂಮೆಲ್ಲ ಕ್ಲೀನ್ ಮಾಡು. ಸೊ ಈ ಥರನೇ ಆಗೋಯಿತು. ಸೊ ಹಂಗಾಗಿ ಇವಾಗ ಒಂದು ಆಲ್ಮೋಸ್ಟ್ 12 ಗಂಟೆ ಆಗಿದೆ ಟೈಮೀಗ. ಸೊ ಹಂಗಾಗಿ ಒಂದು ಸ್ವಲ್ಪ ಬನಾನ ತಿಂದುಬಿಟ್ಟು ಸ್ವಲ್ಪ ನೀರು ಚೆನ್ನಾಗಿ ಕುಡಿದ್ಬಿಟ್ಟು ಹೋಗಿ ಚಿಕ್ಕುಗೆ ಲಂಚ್ ಪ್ರಿಪೇರ್ ಮಾಡಿಬಿಟ್ಟು ಅವ್ನಿಗೆ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಬೇಕು. ಅಷ್ಟರಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಸೊ ಹಿಂಗಿರುತ್ತೆ ಅಲ್ವಾ ಹೌಸ್ ವೈಫ್ ಕಷ್ಟಗಳು, ಏನೂ ಮಾಡೋಕ್ಕಾಗಲ್ಲ. ಬಟ್ ನೀಟಾಗಿರೋದನ್ನು ನೋಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಕೊಡು, ಬೇಕಾ ನಿಂಗೆ ಬನಾನಾ? ಬೇಕಾ? ಅದೇನಾ ಬನಾನಾ? ಕೊಡು. ಥ್ಯಾಂಕ್ ಯು. ತಿನ್ನಿಸ್ಬೇಕಾ ನಿಂಗೆ? ಹೆಂಗೆ ಮತ್ತೆ ತಿನ್ನೋದು? ಹೆಂಗೆ ತಿನ್ನೋದು? ಕೊಡಿಲಿ ಚಿಕ್ಕು, ಕೊಡು.
ಹಾಯ್. ಇನ್ನು ಎಲ್ಲ ಕೆಲಸ ಮುಗಿಸಿ ಚೀಕು ಬೇಬಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ. ಸರಿ ಅಷ್ಟೊತ್ತು ಅವ್ನು ಎದ್ದೇಳಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡ್ಕೊಂಬಂದ್ಬೇಡ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೆ. ನಾನಂತೂ ತುಂಬ ಸಿಂಪಲಾಗಿ ಸ್ಕಿನ್ ಕೇರ್ ಮಾಡ್ಕೊತೀನಿ. ಕಂಪಲ್ಸರಿ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಹಚ್ಕೊತೀನಿ. ಇನ್ನು ಅದಾದಮೇಲೆ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ನ ಹಚ್ಕೊಂಡು ಲೈಟ್ ಹಾಕಿ ಕಾಜಲು ಲಿಪ್ ಬಾಮು ಇಷ್ಟೇ ಆಗಿರುತ್ತೆ ನಂದು ಡೈಲಿ ಒಂದು ಸ್ಕಿನ್ ಕೇರು ಮತ್ತು ಮೇಕಪ್ಪು. ಸೊ ಯಾವಾಗಾದರೂ ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ಜಸ್ಟ್ ಒಂದು ಸ್ವಲ್ಪ ಚೀಕ್ ಟಿಂಟು ಮತ್ತು BB ಕ್ರೀಮ್ ಆಗಲಿ ಅಥವಾ ಸಿ ಸಿ ಕ್ರೀಮ್ ಆಗಲಿ ಸೊ ಇದನ್ನು ಅಪ್ಲೈ ಮಾಡ್ಕೊತೀನಿ ಅಷ್ಟೇ. ಅಷ್ಟು ಬಿಟ್ಟು ನಾನು ಡೈಲಿ ಮೇಕಪ್ ಮಾಡೋದು ನಂಗೆ ಆ ಥರದ್ದೆಲ್ಲ ಇಷ್ಟನೇ ಆಗೋಲ್ಲ. ಸೊ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿರಬೇಕಷ್ಟೇ. ಮಸ್ಟ್ ಆ್ಯಂಡ್ ಶುಡ್ಡಾಗಿ ಲಿಪ್ಸ್ಟಿಕ್ಕು ಹಚ್ಕೊತೀನಿ ಮತ್ತು ಕಾಜಲ್ನ ಕೂಡ ಅಪ್ಲೈ ಮಾಡ್ಕೊತೀನಿ ಅಷ್ಟೇ. ಇನ್ನು ಮುಂಚೆ ಇದಕ್ಕೆ ಚೀಕು ಬೇಬಿ ಹುಟ್ಟೋದಕ್ಕೂ ಮುಂಚೆ ತುಂಬ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಿದ್ದೆ. ಮಾಮಾರ್ಥದ್ದಾಗಿರ್ಬೋದು, ಮಿನಿಮಲಿಸ್ಟ್ ಆಗಿರ್ಬೋದು, ಸೊ ತುಂಬಾ ಮಾಡ್ತಿದ್ದೆ. ಬಟ್ ಇವಾಗ ನನಗೆ ಅದೆಲ್ಲ ಬೇಡ, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಆದಷ್ಟು ನಮ್ಮ ಬಾಡಿ ಒಳಗಡೆ ನಾವೇನು ಆರೋಗ್ಯಕರವಾದ ಊಟ ತಿಂತೀವಿ ಅದರಿಂದನೇ ನಮ್ಮ ಸ್ಕಿನ್ನು ಮತ್ತು ನಮ್ಮ ಹೇರು ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಈ ನಡುವೆ ನಾನು ಜಾಸ್ತಿ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಇನ್ನು ಇದಾಗಿತ್ತು ನನ್ನ ಒಂದು ಸಿಂಪಲ್ ಸ್ಕಿನ್ ಕೇರು ಮತ್ತು ನಾನು ರೆಡಿಯಾಗಿದ್ದು. ಸೊ ಇನ್ನು ಅದನ್ನೆಲ್ಲ ಮುಗಿಸಿ ಆಲ್ಮೋಸ್ಟು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬೇಡ ಅಂತೇಳ್ಬಿಟ್ಟು ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಇನ್ನು ಈ ಕಡೆ ಹೊಸ್ಲಿಗೆ ರಂಗೋಲಿ ಬಿಟ್ಕೊಂಬೇಡ ಅಂತೇಳ್ಬಿಟ್ಟು ಹೊಸ್ಲಿಗೂ ಕೂಡ ರಂಗೋಲಿ ಬಿಟ್ಕೊತಾ ಇದ್ದೀನಿ. ಸೊ ಎಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ತುಂಬಾ ಲೇಟ್ ಆಗಿಬಿಡುತ್ತೆ. ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ತುಂಬ ಲೇಟ್ ಆಗ್ತಾನೆ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಒಂದು 4:35ಗೆಲ್ಲ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಬೇಡ ಅಂತ ಅಂದ್ಕೊಂಡೆ. ಬಟ್ ನಾನು ಅಂದ್ಕೊಂಡಾಗೆ ನನಗೇನು ಮಾಡೋದಕ್ಕೆ ಆಗಲಿಲ್ಲ ಇವತ್ತು. ಸೊ ತುಳಸಿ ಪೂಜೆ ಹೆಂಗೆಂಗೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲ. ಆ್ಯಂಡ್ ಸರಿ ಅಂತ ಹೇಳ್ಬಿಟ್ಟು ಇರೋದ್ರಲ್ಲಿ ಸಿಂಪಲಾಗಿ ಮುಗಿಸ್ಕೊಂಡೆ. ಯಾಕೆ ಅಂತಂದರೆ ಅದು ಬೆಟ್ಟದ ನೆಲ್ಲಿಕಾಯಿ ಗಿಡ ಬರುತ್ತೆ ಅಲ್ವಾ, ಅದನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ತುಳಸಿ ಪೂಜೆಗೆ. ಇಲ್ಲ ಅದಿಲ್ಲ ಅಂತಂದರೆ ಕೃಷ್ಣನ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಹತ್ರ ಅವೆರಡೂ ಇರಲಿಲ್ಲ. ತುಳಸಿ ಪೂಜೆ ಇದು ಬೆಟ್ಟದ ನೆಲ್ಲಿಕಾಯಿ ಗಿಡನ ಕೇಳಿದ್ರೆ ಎಲ್ಲೂ ಕೂಡ ಸಿಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನನಗೆ ಸಿಂಪಲಾಗಿ ಹೇಗೆ ಬರುತ್ತೋ ಆ ಥರನೇ ಮಾಡಿಕೊಂಡೆ. ಇದು ಫಸ್ಟ್ ಟೈಮ್ ನಾನು ತುಳಸಿ ಪೂಜೆನೇ ಮಾಡ್ತಿರೋದು. ಸೊ ಸರಿ ಇನ್ನೇನು ಮಾಡೋದು, ಇರೋದ್ರಲ್ಲೇ ಶಿವ ಅನ್ಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ. ತುಳಸಿ ಗಿಡನ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡೆ. ಆ್ಯಂಡ್ ಈಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಆಚೆ ರಂಗೋಲಿ ಹಾಕ್ಕೊಂಡಿದ್ದಾಯ್ತು. ಒಂದು ತುಳಸಿ ಕಟ್ಟೆನ ಕೂಡ ಒಂದು ಸ್ವಲ್ಪ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕಳಶಕ್ಕೆ ಎಲೆ ಖಾಲಿಯಾಗಿತ್ತು. ಸೊ ಹಂಗಾಗಿ ನಮ್ಮ ಹಸ್ಬೆಂಡ್ ಕೇಳಿದೆ. ಸೊ ಬಂದಮೇಲೆ ಎಲ್ಲ ತೊಗೊಳ್ಳೋಣ ಅಂತ ಹೇಳಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಇವತ್ತು 365 ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಕಾರ್ತಿಕ ಪೌರ್ಣಮಿಗೆ. ಸೊ ನಾನು ಬಿಫೋರ್ ಲಾಸ್ಟ್ ಇಯರ್ ಹಚ್ಚಿದ್ದೆ. ಬಟ್ ಇವಾಗ ಒಂದ್ಸಲ ಹೋಗ್ಬಿಟ್ಟು ಹಚ್ಕೊಂಬರೋಣ, ಇವತ್ತು ಹೋಗ್ಬಿಟ್ಟು ಹಚ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಅವ್ರು ಬಂದಮೇಲೆ ನಾನು ಕೂಡ ತಗೊಂಡು ಚಾಬಿಗೆ ಬಂದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಚಾಬಿಗೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಒಳ್ಳೆಯದು ಈ ಕಾರ್ತಿಕ್ ಮಾಸದಲ್ಲಿ ಈ ಥರ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಹೋಗಿ ಮಾಡಬೇಕು. ಅವ್ನು ಚೀಕು ಎದ್ಬಿಟ್ಟು ಆಟ ಆಡ್ತಾ ಇದ್ದಾನೆ. ಇನ್ನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಅಲ್ವಾ. ಸೊ ದೇವ್ರ ದೀಪ ಹಚ್ಕೊಂಬೇಡ ಅಂತ ಹೇಳ್ಬಿಟ್ಟು ದೇವ್ರ ದೀಪನ ಕೂಡ ಹಚ್ಕೊಳ್ಳೋಣ ಅಂತ ಇಲ್ಲಿ ಹೂವನ್ನ ಕೂಡ ಇಟ್ಕೊತಾ ಇದ್ದೀನಿ. ತುಳಸಿ ಗಿಡಕ್ಕೆ ಈ ಥರ ಸಿಂಪಲಾಗೆ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಬರುತ್ತಲ್ವ ಗೆಜ್ಜೆ ವಸ್ತ್ರ, ಅದನ್ನು ಕೂಡ ಹಾಕಿಬಿಟ್ಟು ಒಂದೆರಡು ಬಾಳೆಹಣ್ಣು ಮತ್ತು ಎಲೆಡಿಕೆ ಮತ್ತು ಹೂವನ್ನ ಇಟ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇವತ್ತಿನ ದಿನ. ಸೊ ಹಂಗಾಗಿ ಊರಿಂದ ಒಂದು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿನ ಕಿತ್ಕೊಂಬಂದಿದ್ದೆ. ಸೊ ನಂಗೆ ಯಾಕೋ ಇತ್ತು. ಸೊ ಅದು ತಟ್ಟಂತ ನೆನಪಾಗ್ಬಿಟ್ಟು ಇನ್ನು ಬೆಟ್ಟದ ನೆಲ್ಲಿಕಾಯಿನ ಇಟ್ಬಿಟ್ಟು ದೀಪ ಹಚ್ಕೊಂಬೇಡ ಅಂತ ಹೇಳ್ಬಿಟ್ಟು ದೀಪನ ಕೂಡ ಹಚ್ಕೊತಾ ಇದ್ದೀನಿ. ಸೊ ಬಿಫೋರ್ ಲಾಸ್ಟ್ ಇಯರ್ ಏನಾಗಿತ್ತು ಅಂತಂದರೆ ಕಾರ್ತಿಕ ಪೌರ್ಣಮಿ ದಿನ 12:30ಗೇನೋ ಟೈಮ್ ಚೆನ್ನಾಗಿದೆ, ಈ ಟೈಮಲ್ಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಹಾಗಾಗಿ ದೇವಸ್ಥಾನದಲ್ಲಿ ಅದೇ ಟೈಮ್ಗೆ ಹೋಗಿ ದೀಪ ಹಚ್ಚಿದ್ದೆ. ಸೊ ಈ ಸಲ ಏನಾಯಿತು ಅಂತಂದರೆ ಚೀಕು ಬೇಬಿ ಇದ್ದ ಅಲ್ವಾ. ಸೊ ಹಂಗಾಗಿ ನನಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದಮೇಲೆ ಎಲ್ಲರೂ ಕೂಡ ಹೋಗೋಣ ಒಂದೇ ಸಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಕೊಂಬರೋಣ ಅಂತ ಹೋದ್ರೆ ಅಲ್ಲಿ ದೇವಸ್ಥಾನನೇ ಕ್ಲೋಸ್ ಮಾಡಿಬಿಟ್ಟಿದ್ರು. ಆ್ಯಂಡ್ ತುಂಬ ಜನ ಆಚೆಯಿಂದನೇ ದೀಪ ಹಚ್ಕೊಂಡು ಹೋದ್ರು. ಅದು ಒಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಆ್ಯಂಡ್ ನಾನು ಈ ಥರ ದೀಪನ ಹಚ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ.